ತಾನು ನೌಕರಿ ಮಾಡುತ್ತಿದ್ದ ಕಂಪನಿಯಿಂದ ಯಾರಿಗೂ ತಿಳಿಯದಂತೆ ಒಬ್ಬ ಗುಮಾಸ್ತನು ಹಣವನ್ನು ಕದಿಯುತ್ತಿದ್ದನು. ಅವನಿಗೆ ಇದೇನು ಮೊದಲ ಬಾರಿ ಆಗಿರಲಿಲ್ಲ. ಆಗಾಗ ಅವನು ಹಣವನ್ನು ತೆಗೆಯುತ್ತಿದ್ದನು. ಅಂದು ಸಂಜೆ ಅವನು ಹಣವನ್ನು ತೆಗೆದು ಒಂಟಿಯಾಗಿ ರಸ್ತೆಯಲ್ಲಿ ಹೋಗುತ್ತಿರುವಾಗ ಪಕ್ಕನೆ ಮಳೆ ಬರಲಾರಂಭಿಸಿತು. ರಸ್ತೆಯಲ್ಲಿ ಕತ್ತಲಾಗಿದ್ದರಿಂದ ರಸ್ತೆಯಲ್ಲಿ ಯಾರೂ ಓಡಾಡುತ್ತಿರಲಿಲ್ಲ. ಅಷ್ಟರಲ್ಲಿ ಹಿಂದೆ ಒಂದು ಪೊಲೀಸ್ ವಾಹನ ಬರುವುದನ್ನು ಅವನು ನೋಡಿದನು. ಅದರಲ್ಲಿದ್ದ ಪೊಲೀಸ್ ಮಳೆಯಲ್ಲಿ ನೆನೆದುಕೊಂಡು ಹೋಗುತ್ತಿದ್ದ ಇವನನ್ನು ನೋಡಿ ಅವನ ಮೇಲೆ ದಯೆ ತೋರಿಸಿ ಸಹಾಯ ಮಾಡಬೇಕೆಂದು ಪೊಲೀಸ್ ವಾಹನವನ್ನು ತಂದು ಅವನ ಪಕ್ಕದಲ್ಲಿ ನಿಲ್ಲಿಸಿದನು. ಪೊಲೀಸ್ ವಾಹನ ಪಕ್ಕದಲ್ಲಿ ಬಂದು ನಿಂತೊಡನೆಯೇ ಗುಮಾಸ್ತನ ಮನಸ್ಸಾಕ್ಷಿಯು ಚುಚ್ಚಲಾಕಿ ತನಗರಿವಿಲ್ಲದೆಯೇ ಓಡಲಾರಂಭಿಸಿದನು. ಅವನು ಹಣವನ್ನು ಕತ್ತೊತ್ತು ಅದನ್ನು ಚೀಲದಲ್ಲಿಟ್ಟಿರುವುದು ಪೊಲೀಸರಿಗೆ ತಿಳಿದಿರಲಿಲ್ಲ. ಆದರೆ ಗುಮಾಸ್ತನು ಪೊಲೀಸಿಗೆ ತಿಳಿದೇ ಅವನ ಹಿಂದೆ ಬರುತ್ತಿದ್ದಾನೆ ಎಂದು ತಿಳಿದು ಓಡಲಾರಂಭಿಸಿದನು. ಗುಮಾಸ್ತನು ಓಟದಿಂದಲೇ ಪೊಲೀಸರಿಗೆ ಅವನ ಮೇಲೆ ಸಂಶಯ ಬಂದು ಅವನನ್ನು ಬಂಧಿಸಿದರು. ಪಾಪ ನಮ್ಮನ್ನು ಹಿಡಿಯುವ ತನಕ ನಮ್ಮನ್ನು ಹುಡುಕಿಕೊಂಡೇ ಬರುವುದು. ಹೀಗೆ ಪಾಪ ಮಾಡಿದವನ ಜೀವನದಲ್ಲಿ ಮನಸ್ಸಾಕ್ಷಿ ಎನ್ನುವುದು ಕ್ರಿಯೆ ಮಾಡುತ್ತಲೇ ಇರುತ್ತದೆ. ಒಬ್ಬ ಮನುಷ್ಯನ ಮನಸ್ಸಾಕ್ಷಿಯೇ ಅವನನ್ನು ತಪ್ಪಿತಸ್ಥನೆಂದು ತೀರ್ಪು ಮಾಡುತ್ತದೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂದು